Established by the Karnataka Government in memory of the late Padmavibhushan Dr. Gangubai Hangal, the Gurukula aspires to provide professional training in Hindustani classical music. Designed on the Guru-Shishya Parampara, it nurtures young talents for international excellence devoid of rigid curriculum constraints. Administered by a trust committee appointed by the government, the Gurukul accommodates 6 gurus and 36 students. Despite the rich heritage, the Gurukul in Hubli faces potential relocation to Mysore due to insufficient funding. Over the past 2 or 3 years, financial struggles have impacted the institution, hindering admissions and leaving staff without salaries. Under the state government's jurisdiction, the Gurukula's funding crisis has worsened with only 30 lakh released this fiscal year. Organizations in North Karnataka are rallying for the immediate disbursement of Rs 1.44 crore annually, crucial for the Gurukula's sustenance, covering food, accommodation, training and teacher salaries. The lack of funds has delayed notifications for new student admissions, adding to the institution's challenges. ಸರ್ಕಾರಕ್ಕೆ ಇವತ್ತಲ್ಲ, ಒಂದು ವರ್ಷದಿಂದನೇ ಇದರ ಹಿಂದೆ ಬೆನ್ನು ಹತ್ತಿದ್ದೇವೆ. ಕಡೆಗೆ ಈ ದುಸ್ಥಿತಿಯನ್ನು ನೋಡುವಂಥ ಟೈಮ್ ಬಂತು. ಜೂನ್ದಲ್ಲೇ ಎಷ್ಟು ನಾವು ಎಲ್ಲರೂ ಸಿದ್ದರಾಮಯ್ಯವ್ರನ್ನ ನಾವು ಧಾರವಾಡದಲ್ಲಿ ಕೃಷಿ ಮೇಳದಲ್ಲಿ ಸನದಿಯವರ ಒಂದು ಮುಂದಾಳತ್ವದಲ್ಲಿ ಎಲ್ಲ ಗುರುಗಳು ಸೇರಿಬಿಟ್ಟು, ಮನೆಯವರು ನಾವೆಲ್ಲ ಸೇರಿಬಿಟ್ಟು ಸಿದ್ದರಾಮಯ್ಯವ್ರಿಗೆ ಎಷ್ಟು ಕಳಕಳಿಯಾಗಿ ನಾವು ಬೇಡ್ಕೊಂಡ್ವಿ, ದಯವಿಟ್ಟು ಈ ಗುರುಕುಲನ ಈ ಅವಸ್ಥೆಯಲ್ಲಿ ದಯವಿಟ್ಟು ಇಡಬೇಡ್ರಿ. ನೀವು ಅವ್ರಿಗೆ ಗುರುಗಳಿಗೆ ಒಂದು ಗೌರವಧನ ಕೊಡ್ತಾ ಇದ್ದೀರಾ. ಒಂದು ಯೂನಿವರ್ಸಿಟಿ ಸ್ಯಾಲ್ರಿ ಅಲ್ಲ, ಒಂದು 50,000 ರೂಪಾಯಿ ತಿಂಗಳಿಗೆ ಆ ಮಹಾಗುರುಗಳು, ಆ ಗಂಧರ್ವ ವಿದ್ಯೆಯನ್ನು ಕಲಿಸ್ತಂಥ ಗುರುಗಳಿಗೆ ನೀವು ಕೊಡ್ತಾ ಇರೋದು 50,000. ಅದನ್ನು ನೀವು ಅನುದಾನನನ್ನು ನಿಲ್ಲಿಸ್ಬಿಟ್ಟು ಅವ್ರು 6 ತಿಂಗಳ ಪಾಪ ಎಲ್ಲ ಮಹಾಗುರುಗಳು ಯಾವುದೇ ಅನುದಾನ ಇಲ್ಲಂದ್ರೂ ಜೂನ್ದಿಂದ ಡಿಸೆಂಬರ್ವರೆಗೂ ತರಗತಿಗಳನ್ನು ನಿಲ್ಲಿಸಲಾರದೆ ಪಾಠ ಮಾಡ್ತಾ ಬಂದು ಕಡೆಗೆ ನಿನ್ನೆ ಮೊನ್ನೆ ಅವರು ತರಗತಿಗಳನ್ನು ನಿಲ್ಲಿಸಿದ್ದಾರೆ. ಇದು ಒಂದು ಅಸಹ್ಯ ಮತ್ತು ಭಾಳ ಇಂಥದ್ದೆಲ್ಲ ಇದು ಎಲ್ಲರೂ ಕೇಳ್ತಾರೆ, ಇದಕ್ಕೆ ಏನು ಅನಿಸುತ್ತೆ ರೀ? ಇಂಥ ಒಂದು ಧಾರವಾಡದ ಒಂದು ಹಿಂದೂಸ್ತಾನಿ ಸಂಗೀತದ ರಾಜಧಾನಿ ಇದು. ಇಡೀ ವಿಶ್ವಕ್ಕೇ ಜನ ನೋಡ್ತಾರೆ ಧಾರವಾಡದಲ್ಲಿ. ಈ ಮಣ್ಣಿನ ಗುಣನೇ ಹಿಂದೂಸ್ತಾನಿ ಗುಣ ಇದ್ಬಿಟ್ಟು ಆ ಪಂಚರತ್ನಗಳು ಭೀಮಸೇನ್ ಜೋಶಿಯವರು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಬಸವರಾಜ ರಾಜಗುರು, ಕುಮಾರ್ ಗಂಧರ್ವರು, ನಮ್ಮ ಅಜ್ಜಿ ಗಂಗೂಬಾಯಿ ಹಾನ್ಗಲ್ ಅವರು ಎಷ್ಟು ಕೆಲಸ ಮಾಡಿ ಹೋಗಿದ್ದಾರೆ. ಆ ಒಂದು ಅವಧಿಗೆ ಅವ್ರು ಮಾಡಿದಂಥ ಒಂದು ಸಂಗೀತಕ್ಕೆ ಮತ್ತು ಭಾರತ ಸಂಸ್ಕೃತಿನ ಇಷ್ಟು ಬೆಳೆಸಿ ಫೆಸ್ಟಿವಲ್ ಆಫ್ ಇಂಡಿಯಾ ಇನ್ ಯುರೋಪ್, ಜರ್ಮನಿಗೆಲ್ಲ ಅಡ್ಡಾಡಿಬಿಟ್ಟು ಯುರೋಪಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ರಾಯಭಾರಿಯಾಗಿ ಹೋಗಿ ಕೆಲಸ ಮಾಡಿದ್ದಾರೆ. ಅಂಥದ್ದು 1,45,00,000 ರೂಪಾಯಿ ಇಡೀ ವರ್ಷದ ಅನುದಾನನ ಸ್ಥಗಿತಗೊಳಿಸಿ ಇವತ್ತು ಅದನ್ನು ಒಂದು ಸ್ಮಶಾನ ಮಾಡಿ ನಮ್ಮ ಅಜ್ಜಿ ಸಮಾಧಿ ಅಂತ ಇರೋವಂಥ ಒಂದು ಜಾಗನ ಮೈಸೂರಿಗೆ ಶಿಫ್ಟ್ ಮಾಡ್ತೀನಿ ಅಂತ ಉಡಾಫೆ ಮಾತಾಡ್ತೀರಿ ಅಂತಂದರೆ ಇದು ಯಾರು ಸಂಗೀತಗಾರರು ಸ್ವಭಾವತಃ ಭಾಳ ಸೂಕ್ಷ್ಮವಾದ ಇದ್ದಂಥವ್ರು. ಅವ್ರಿಗೆ ಈ ಜಗಳ ಪಗಳ ಯಾವುದು ಇಷ್ಟ ಇರಲ್ಲ. ಅವರು ತಮ್ಮ ಪಾಡಿ ತಾವಿರ್ತಾರೆ. ಅಂಥ ಒಂದು ಗಂಧರ್ವ ವಿದ್ಯಾಲಯ ನಡೀತಾ ಅಂತ ಏಕೈಕ ಗುರುಕುಲ ಗಂಗೂಬಾಯಿ ಹಾನ್ಗಲ್ ಗುರುಕುಲ ಇಡೀ ವಿಶ್ವಕ್ಕೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಯಾವುದೋ ಒಂದು ಬೇರೆ ಕಾಲಕ್ಕೆ ಹೋದ್ವಿ ನಾವು, ಎಲ್ಲ ಗಿಡದ ತಳಗಡೆ ಅಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಹುಡುಗರು. ಅಂಥ ಒಂದು ಇಷ್ಟು ಪವಿತ್ರವಾದ ಒಂದು ಗುರುಕುಲ, ಸಂಗೀತ ಗುರುಕುಲನ ಇವತ್ತು ಅನುದಾನವಿಲ್ಲದೆ ಈ ಸ್ಥಿತಿಯಲ್ಲಿ ತಂದಂಥ ಎಲ್ಲರೂ ಇದಕ್ಕೆ ಜವಾಬ್ದಾರರು. ಇದಕ್ಕೆ ಆದಷ್ಟು ಬೇಗನೆ ಅವರು ಅದನ್ನು ಸರಿಪಡಿಸಬೇಕು. ಇಲ್ಲಾಂದರೆ ಇದು ಸಮಸ್ತ ಕರ್ನಾಟಕ ಅಲ್ಲ, ಭಾರತದ ಎಲ್ಲ ಸಂಗೀತಗಾರರಿಗೆ ಹೋರಾಟಕ್ಕೆ ಹಿಡಿತಾರೆ, ಅಂಥವ್ರು ಇಂಥವ್ರು ಅಂತಲ್ಲ. ಆಮೇಲೆ ನಮ್ಮ ಅಜ್ಜಿ ಬರೀ ಒಂದು ಸಂಗೀತಗಾರ್ತಿ ಆಗ್ತಿರಲಿಲ್ಲ, ಸಾಮಾಜಿಕ ಚಿಂತನೆ ಇರೋವಂಥ ಒಂದು ವ್ಯಕ್ತಿತ್ವ. ಗೋಕಾಕ ಚಳವಳಿಯಲ್ಲಿ ಅವಳು ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಅದಕ್ಕೆ ಸಂಗೀತಗಾರರಿಗೆ ಗೋಕಾಕ ಚಳವಳಿ ಏನೂ ಸಂಬಂಧ ಇಲ್ಲ ಅಂದರೂ ಒಂದು ಕನ್ನಡ ಬೆಳಿಬೇಕು ಅನ್ನೋದಕ್ಕೆ ಒಂದು ಯಾವುದೇ ಒಂದು ಸಮಾಜದಲ್ಲಿ ಕೆಟ್ಟ ಘಟನೆ ಆದರೂ ಅದಕ್ಕೆ ಮುಂದಾಳತ್ವ ವಹಿಸಿ ಈದ್ಗಾ ಮೈದಾನದಲ್ಲಿ, ವಿಧಾನಸೌಧದಲ್ಲಿ ಅವ್ರು ಎಷ್ಟು ಅದನ್ನು ಕಷ್ಟಪಟ್ಟು ಅದನ್ನು ಬಗೆಹರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಅಂಥದ್ದು ಬರೇ ಸಂಗೀತಗಾರಲ್ಲ, ಸಮಸ್ತ ಕರ್ನಾಟಕದ ಜನರು ಇದಕ್ಕೆ ಉತ್ತರ ಕೊಡಬೇಕು. ಯಾರೂ ಮನೆಯಲ್ಲಿ ಕೂತ್ಕೋಬೇಡ್ರಿ, ಇದಕ್ಕೆ ಕೈ ಜೋಡಿಸ್ರಿ, ಇದನ್ನು ಬಂದ್ ಮಾಡ್ಲಿಕ್ಕೆ ಕೊಡಬೇಡ್ರಿ. ಬಂದ್ ಮಾಡ್ಲಿಕ್ಕೆ ಕೊಟ್ಟರೆ ಆಮರಣ ಉಪವಾಸ ಮಾಡ್ತೀವಿ ಸಮಾಧಿ ಹತ್ರ. ಇದನ್ನು ಮಾತ್ರ ನಾವು ಬಿಡುವಂಗೇನೂ ಇಲ್ಲ, ಉಗ್ರ ಹೋರಾಟ ನಡೆದೋಗುತ್ತೆ. ನಮ್ಮ ಮುತ್ತಜ್ಜಿ ಅವರು ಈ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಒಂದು 95 ಇಯರ್ಸ್ ಮೇಲೇ ಅವರು ಕೆಲಸ ಮಾಡಿದ್ದಾರೆ. ಇದರಲ್ಲಿ ಈ ಥರ ಅವ್ರು ಮಾಡಿರೋಂಥ ಗುರುಕುಲು, ಅವ್ರು ಈ ಥರ ಮಾಡಿರೋಂಥ ಹೆಸರಲ್ಲಿ ಒಂದು ಗುರುಕುಲ್ ಅಂತ ಆಗಿದೆ. ಇಡೀ ನಮ್ಮ
ಭಾರತ ದೇಶದಲ್ಲೇ ಈ ಥರ ಒಂದು ಗುರುಕುಲ್ ಯಾವುದೂ ಇಲ್ಲ. ಅಂಥದ್ರಲ್ಲಿ ಅವ್ರ ಹೆಸರು ತಗೊಂಡು ಈ ಗುರುಕುಲ್ನ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲರೂ ನಿಂತು. ಎಲ್ಲರದ್ದು ಎಷ್ಟೋ ಜನದ ಶ್ರಮ ಇದೆ ಈ ಗುರುಕುಲಲ್ಲಿ. ಅಂಥದ್ದು ಇವಾಗ ಇದು ಸಡನ್ನಾಗಿ ಮುಚ್ಚುತ್ತೆ ಅಂತಂದರೆ ಎಲ್ಲರಿಗೂ ಬೇಸರ ಆಗುತ್ತೆ. ನಾವು ಇದು ಮುಚ್ಚಕ್ಕಂತೂ ಬಿಡಲ್ಲ. ನಾವೇನೇ ಆದರೂ ಇದಕ್ಕೆ ಹೋರಾಟ ಮಾಡ್ತೀವಿ. ಯಾಕಂದರೆ ನಾವೇ ನಮ್ಮ ಇಂಡಿಯನ್ ಕಲ್ಚರ್ನ ನಾವೇ ಉಳಿಸ್ಕೊಳ್ಳಿಲ್ಲ ಅಂತಂದರೆ ಬೇರೆಯವರು ನಮಗೆ ವ್ಯಾಲ್ಯೂನೇ ಮಾಡಲ್ಲ. ಸೊ ನಾವು ಏನೇ ಆಗಲಿ ಈ ಗುರುಕುಲ್ನ ನಾವು ಕಾಪಾಡ್ತೀವಿ. ಎಷ್ಟೇ ಕಷ್ಟ ಆಗಲಿ ನಾವು ಇದನ್ನ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ. Reportage by Kalmesh Mandiala from Hubli. Salar